ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ 22ನೇ ತಾರೀಕು ಚಿನ್ನದ ಬೆಲೆಯಲ್ಲಿ ಭಾರಿ ಬದಲಾವಣೆಯನ್ನು ನೋಡಬಹುದು. ವಾರದ ಮೊದಲ ದಿನ ಅಂದರೆ ಸ್ನೇಹಿತರೆ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಿದೆ? ಜುಲೈ 22ನೇ ತಾರೀಕು 2025 ಇಂದಿನ ಚಿನ್ನದ ದರ ಎಷ್ಟಿದೆ? ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ? ಇನ್ನು ನಮ್ಮ ಕರ್ನಾಟಕದಲ್ಲಿ ಚಿನ್ನದ ದರ ಎಷ್ಟಿದೆ? ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳ್ಕೊಳ್ತಾ ಹೋಗಿ. ಇದರ ಜೊತೆಗೆ ಹೂಡಿಕೆಯನ್ನು ಮಾಡುವುದಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತಲೇ ಹೇಳ್ಬೋದು. ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಚಿನ್ನದ ಬೆಲೆ ಎಂದಿಗೂ ಏರಿಕೆಯಾಗುವಂತೆಯೇ ಕಾಣಿಸುತ್ತಿತ್ತು. ಆದರೆ ಈಗ ಆ ಅನಿರೀಕ್ಷೆಗೆ ತಕ್ಷಣದ ವಿರಾಮ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬಂಗಾರದ ದರದಲ್ಲಿ ಸಡಿಲತೆ ಕಂಡು ಬಂದಿದೆ. ಮಾರುಕಟ್ಟೆಯ ತಾರತಮ್ಯಗಳು ನಡುವೆ ನಿಜಕ್ಕೂ ಆಶ್ಚರ್ಯಕಾರಿ ಬೆಳವಣಿಗೆಯಾಗಿದೆ ಅಂತಲೇ ಹೇಳ್ಬೋದು. ಈ ಕುಸಿತ ಹೂಡಿಕೆದಾರರ ಕುತೂಹಲವನ್ನು ಸೆಳೆಯುತ್ತಿದೆ. ಮುಂದಿನ ದಿಸೆಯ ಬಗ್ಗೆ ಹೆಚ್ಚು ಚರ್ಚೆಗಳನ್ನು ಹುಟ್ಟುಹಾಕಿದೆ ಅಂತಲೇ ಹೇಳ್ಬೋದು. ಚಿನ್ನ ಬೆಳ್ಳಿಯ ಬೆಲೆ ಇಂದು ಜುಲೈ 21ನೇ ತಾರೀಕು 22ನೇ ತಾರೀಕು ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ 21ನೇ ತಾರೀಕು ಸ್ನೇಹಿತರೆ ಚಿನ್ನದ ದರದಲ್ಲಿ ಸ್ವಲ್ಪ ಏರಿಕೆಯನ್ನು ನೋಡಬಹುದಿತ್ತು. ಆದರೆ ಜುಲೈ 22ನೇ ತಾರೀಕು ಗೋಲ್ಡ್ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಅಂತಾರಾಷ್ಟ್ರೀಯ ಆರ್ಥಿಕ ಅನಿಶ್ಚಿತತೆ, ಅಮೇರಿಕದ ಬಡ್ಡಿದರ ನಿರ್ಧಾರಗಳು ಹಾಗೂ ಚಿನ್ನದ ಖರೀದಿಯಲ್ಲಿ ಇಳಿಮುಖದ ತೀವ್ರತೆ ಇವೆಲ್ಲವೂ ಬಂಗಾರದ ಬೆಲೆಗೆ ಪ್ರಭಾವ ಬೀರುತ್ತಿವೆ. ಭಾರತೀಯ ಮಾರುಕಟ್ಟೆಯಲ್ಲಿಯೂ ಕೂಡ ಮಾರುಕಟ್ಟೆ ಸಂವೇದನೆ ಕುಂದಿರುವುದು ಸ್ಥಳೀಯ ದರಗಳ ಇಳಿಕೆಗೆ ಕಾರಣವಾಗಿದೆ. ವಿಶೇಷವಾಗಿ ಮದುವೆ ಹಾಗೂ ಹಬ್ಬದ ಹರಿದಿನಗಳ ಸಂದರ್ಭಗಳಲ್ಲಿ ಚಿನ್ನ ಖರೀದಿಸುವ ಜೊತೆಗೆ ಈ ಇಳಿಕೆ ಒಂದು ಸಡಿಲವಾದ ಬಾಗಿಲು ತೆರೆದಂತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಚಿನ್ನದ ಇಳಿದ ಬೆಲೆಗಳನ್ನು ನೋಡಿದಾಗ ಇದೀಗ ಖರೀದಿ ಮಾಡಲೇಬೇಕು ಎಂಬ ಪ್ರಶ್ನೆ ಹಲವಾರು ಮನದಲ್ಲಿ ಮೂಡುತ್ತಿದೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಸ್ನೇಹಿತರೆ ಚಿನ್ನದ ಬೆಲೆ ಅಂದರೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಿದೆ? ಇನ್ನು 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಿದೆ? ಬೆಳ್ಳಿಯ ಬೆಲೆ 1 kgಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾನೆ ಗೋಲ್ಡ್ ಬಗ್ಗೆ ಅಪ್ಡೇಟ್ಸ್ಗಳನ್ನ ತಿಳ್ಕೊತಾ ಹೋಗಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ 1 ಗ್ರಾಮ್ಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಬರೋಬ್ಬರಿ 7,502 ರೂಪಾಯಿ ಇದೆ 1 ಗ್ರಾಮ್ಗೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 9,169 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ 10,003 ರೂಪಾಯಿ ಇದೆ. ಸ್ನೇಹಿತರೆ, ಜುಲೈ 22ನೇ ತಾರೀಕು 2025 ನಮ್ಮ ಕರ್ನಾಟಕದಲ್ಲಿ ಚಿನ್ನದ ದರಗಳು ಈ ರೀತಿ ಇದೆ ಅಂತಲೇ ಹೇಳ್ಬೋದು. ಇನ್ನು 8 ಗ್ರಾಂ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 60,116 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 73,352 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ನ ತಿಳ್ಕೊಂಡಾಯಿತು. 24 ಕ್ಯಾರೆಟ್ ಬಗ್ಗೆ ತಿಳ್ಕೊಳ್ಳೋದಾದರೆ 24 ಕ್ಯಾರೆಟ್ ಬಂಗಾರದ ದರ 8 ಗ್ರಾಮ್ಗೆ ಬರೋಬ್ಬರಿ ಅಪರಂಜಿಯ ಬೆಲೆ 80,024 ರೂಪಾಯಿ ಇದೆ ಸ್ನೇಹಿತರೆ 8 ಗ್ರಾಮ್ಗೆ. ಇನ್ನು 10 ಗ್ರಾಂ ಚಿನ್ನದ ದರವನ್ನು ನೋಡೋದಾದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 75,020 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 91,690 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ
1,30,030 ಇದೆ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಜನರು 100 ಗ್ರಾಮ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ರೆ ಓಕೆ ತಿಳಿಸ್ಕೊಡ್ತೀನಿ. 100 ಗ್ರಾಮ್ ಚಿನ್ನದ ದರ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 7,50,200 ರೂಪಾಯಿ ಇದೆ. 10 ಗ್ರಾಮ್ಗೆ 18 ಕ್ಯಾರೆಟ್ ಚಿನ್ನದ ಬೆಲೆ 100 ಗ್ರಾಮ್ಗೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 9,16,900 ರೂಪಾಯಿ ಇದೆ. 100 ಗ್ರಾಮ್ ಚಿನ್ನದ ದರ 22 ಕ್ಯಾರೆಟ್ಗೆ 9,16,900 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ 100 ಗ್ರಾಮ್ಗೆ ಅಪರಂಜಿಯ ಬೆಲೆ 10,300,000 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ 24 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ 1 ಗ್ರಾಮ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಾಕಷ್ಟು ನಗರಗಳಲ್ಲಿ ಚಿನ್ನದ ದರ ಜಾಸ್ತಿ ಇದೆ, ಸಾಕಷ್ಟು ನಗರಗಳಲ್ಲಿ ಚಿನ್ನದ ಬೆಲೆ ಕಡಿಮೆ ಇರಲಿದೆ. ಇದಕ್ಕೆಲ್ಲ ಕಾರಣ ಕೂಡ ಎಲ್ಲ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ. ಆದರೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆ ತನಕ ವಾಚ್ ಮಾಡಿ ಸ್ನೇಹಿತರೆ. ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ದರ ಚೆನ್ನೈಯಲ್ಲಿ 9,169, ಮುಂಬೈಯಲ್ಲಿ 9,169. ಆದರೆ ದೆಹಲಿಯಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಜಾಸ್ತಿ ಇದೆ, 9,184. ಇನ್ನು ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದಲ್ಲಿ 9,169 ಇದೆ. ಕೇರಳದಲ್ಲೂ ಕೂಡ 9,169, ಪುಣೆಯಲ್ಲೂ ಕೂಡ 9,169. ಆದರೆ ವಡೋದರ, ಅಹಮದಾಬಾದಲ್ಲಿ ಸ್ನೇಹಿತರೆ 9,174 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ 1 ಗ್ರಾಮ್ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಈ ರೀತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ 100 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇವಾಗ ನಾನು ತಿಳಿಸ್ತಾ ಇರೋದು 100 ಗ್ರಾಮ್ಗೆ. ಇನ್ನು ಪ್ರಮುಖ ನಗರಗಳಲ್ಲಿ ಅಂದರೆ ಚೆನ್ನೈಯಲ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಬರೋಬ್ಬರಿ 12,590 ರೂಪಾಯಿ ಇದೆ ಬೆಳ್ಳಿಯ ದರ. ಮುಂಬೈಯಲ್ಲಿ 1,000 ಕಡಿಮೆ ಇದೆ ಅಂದರೆ 11,590 ರೂಪಾಯಿ ಇದೆ. ದೆಹಲಿಯಲ್ಲೂ ಕೂಡ 11,590, ಕೋಲ್ಕತ್ತಾದಲ್ಲೂ ಕೂಡ 11,590, ಬೆಂಗಳೂರಲ್ಲೂ ಕೂಡ 11,590. ಆದರೆ ಹೈದರಾಬಾದಲ್ಲಿ ಸ್ನೇಹಿತರೆ 12,590 ರೂಪಾಯಿ ಇದೆ. ಕೇರಳದಲ್ಲೂ ಕೂಡ 12,590 ರೂಪಾಯಿ ಇದೆ. ಪುಣೆಯಲ್ಲೂ ಕೂಡ 11,590, ವಡೋದರ, ಅಹಮದಾಬಾದಲ್ಲಿ 11,590. 100 ಗ್ರಾಮ್ ಬೆಳ್ಳಿಯ ದರ ಈ ರೀತಿ ಇದೆ ಪ್ರಮುಖ ನಗರಗಳಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆ ಈ ರೀತಿ ಇದೆ? ಒಂದು ನಗರಗಳಲ್ಲಿ ಜಾಸ್ತಿ ಇದೆ, ಮತ್ತೊಂದು ನಗರಗಳಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಕಡಿಮೆ ಬೆಲೆಗೆ ಸಿಗಲಿದೆ. ಸಾಕಷ್ಟು ಕ್ವಶನ್ ನನಗೆ ಬರ್ತಾ ಇರೋದು ಇದೇ ಕ್ವಶನು, ಇದನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರ. ಇದಕ್ಕೆಲ್ಲ ಉತ್ತರ ಸ್ನೇಹಿತರೆ ಅಬಕಾರಿ ಶುಲ್ಕ ಅಂದರೆ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಅಂದರೆ GSTಗಳಂತಹ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ವಿವಿಧ ಅಂದರೆ ಪ್ರಮುಖ ಪ್ರದೇಶಗಳಿಗೆ ಸ್ನೇಹಿತರೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ. GSTಯನ್ನು ಆ್ಯಡ್ ಮಾಡ್ತಾರೆ, ಮೇಕಿಂಗ್ ಶುಲ್ಕಗಳನ್ನು ಆ್ಯಡ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ಅಬಕಾರಿ ಶುಲ್ಕವನ್ನು ಆ್ಯಡ್ ಮಾಡಿ ನಿಮಗೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಈ ರೀತಿ ವೇರಿಯೇಷನ್ ಇದೆ ಅಂತಲೇ ಹೇಳ್ಬೋದು. ಇವಾಗ ಸ್ನೇಹಿತರೆ ನಿಮಗೆ ಅರ್ಥವಾಗಿದೆ. ಇನ್ನು ಏನಾದರೂ ನೀವು ಚಿನ್ನವನ್ನು ಖರೀದಿ ಮಾಡಲು ಹೊರಟಿದ್ದರೆ ತಜ್ಞರು ಏನು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂದರೆ ಸ್ನೇಹಿತರೆ ಚಿನ್ನ ಜಾಸ್ತಿಯೇ ಇರಲಿ ಕಡಿಮೆ ಇರಲಿ ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ ನಮ್ಮ ಭಾರತದಲ್ಲಿ ಎಂದು ತಿಳಿಸಿದ್ದಾರೆ. ಯಾವ ನಗರಗಳಲ್ಲಿ ಚಿನ್ನದ ಬೆಲೆ ಕಡಿಮೆ ಬೆಲೆಗೆ ಸಿಗಲಿದೆ ಆವಾಗ ಚಿನ್ನವನ್ನು ಖರೀದಿ ಮಾಡಿ. ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅತಿ ಹೆಚ್ಚಾಗಲಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಏನಾದರೂ ನೀವು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಪ್ರಮುಖವಾಗಿ ಇದನ್ನು ಗಮನಿಸಬೇಕಾಗುತ್ತದೆ. ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಸ್ನೇಹಿತರೆ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ನನ್ನು ಸಹ ಬಳಸಬಹುದು. ಅದು ಯಾವ ಅಪ್ಲಿಕೇಶನ್ ಅಂದರೆ BIS ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು. ಇದಲ್ಲದೆ ಈ ಆ್ಯಪ್ ಮೂಲಕ ಕೂಡ ನೀವು ದೂರನ್ನು ನೀಡಬಹುದು ಸ್ನೇಹಿತರೆ. ಅಂದರೆ 24 ಕ್ಯಾರೆಟ್ನ ನೀವು ಖರೀದಿ ಮಾಡಿ ಹಣವನ್ನು ಕೊಟ್ಟು ಸ್ನೇಹಿತರೆ ಮನೆಗೆ ನೀವು 18 ಕ್ಯಾರೆಟ್ನ ತೊಗೊಂಡು ಬಂದುಬಿಟ್ಟಿದ್ರೆ ಸ್ನೇಹಿತರೆ ಆ ಸ್ಲಿಪ್ ನೋಡಿದ ನಂತರ ಈ ಆ್ಯಪ್ ಮೂಲಕ ನೀವು ದೂರನ್ನು ನೀಡ್ಬೋದು. ಸೊ ಹಾಗಾಗಿ ತಪ್ಪದೆ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಳೋಕ್ಕೆ ಸ್ನೇಹಿತರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿ ಮಾಡಿ. ಇನ್ನು BIS ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಳಬಹುದು ಅಂತಲೇ ಹೇಳ್ಬೋದು.
ಇನ್ನು ಬಂಗಾರದ ಬೆಲೆ ಕುಸಿತವು ತಾತ್ಕಾಲಿಕವೋ ಅಥವಾ ದೀರ್ಘಕಾಲಿಕವೋ ಎನ್ನುವುದು ನಿಖರವಾಗಿ ಊಹಿಸಲಾಗದ ವಿಷಯ ಅಂತಲೇ ಹೇಳ್ಬೋದು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಚಿನ್ನ ಖರೀದಿಸಲು ಉತ್ಸುಕರಾಗಿರುವವರಿಗೆ ಇದು ಉತ್ತಮ ಸಮಯ, ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು. ಇನ್ನು ಬಂಗಾರದ ದರದ ಚಲನವಲನವನ್ನು ಸೂಕ್ಷ್ಮವಾಗಿ ಗಮನಿಸಿ ಬುದ್ಧಿವಂತಿಕೆಯಿಂದಾಗಿ ಹೂಡಿಕೆಯನ್ನು ಮಾಡುವುದು ಭದ್ರದಾರಿ ಅಂತಲೇ ಹೇಳ್ಬೋದು. ಹೂಡಿಕೆಯಲ್ಲಿ ಸದುಪಯೋಗ ಪಡೆದುಕೊಳ್ಳುವುದು ನಿಮಗೆ ಇತಿಹಾಸ ರಚಿಸುವ ಅವಕಾಶವಾಗಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಚಿನ್ನ ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ, ಯಾವ ಸಮಯದಲ್ಲಿ ಯಾವ ದಿನಗಳಲ್ಲಿ ಚಿನ್ನ ಬೆಳ್ಳಿಯ ದರ ಸಿಗಲಿದೆ ಆವಾಗ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಲೈಕ್ ಕೊಡೋದನ್ನ ಮರಿತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡಿದಷ್ಟು ಮತ್ತೊಬ್ಬರಿಗೆ ಸ್ನೇಹಿತರೆ ವಿಡಿಯೋ ಸಜೆಸ್ಟ್ ಆಗುತ್ತದೆ. ಸೊ ಹಾಗಾಗಿ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳ್ಕೊಳ್ಳಿ. ಇದರ ಜೊತೆಗೆ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ, ಅಂದರೆ ನಿಮ್ಮ ರಾಶಿ ಭವಿಷ್ಯದ ಜೊತೆಗೆ ಸ್ನೇಹಿತರೆ ಪ್ರತಿನಿತ್ಯ ಗೋಲ್ಡ್ ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.